विविध विभागांच्या समन्वयातूनच बालमजुरीचे 100% निर्मूलन शक्य आहे, असे मत न्यायाधीश के.एन. शिवकुमार यांनी व्यक्त केले. बेळगाव शहरातील कुमार गंधर्व कला मंदिर येथे आज जिल्हा प्रशासन, जिल्हा परिषद, कामगार विभाग, महिला व बाल विकास विभाग, आरोग्य विभाग तसेच विविध स्वयंसेवी संस्थांच्या संयुक्त विद्यमाने जागतिक बालमजुरी विरोधी दिन साजरा करण्यात आला. बालमजुरीला रेड कार्ड, मुलांना न्याय, बालपण, प्रौढांना सन्मानजनक रोजगार या घोषवाक्याखाली आयोजित या कार्यक्रमात प्रमुख अतिथी म्हणून बोलताना न्यायाधीश के.एन. शिवकुमार यांनी सांगितले की गेल्या 40हून अधिक वर्षांपासून बालमजुरी निर्मूलनासाठी कायदा अस्तित्वात असतानाही आजही जनजागृती करण्याची गरज भासणे हे दुर्दैव आहे. ನಾನು ಇಂದಿನ ಈ ಕಾರ್ಯಕ್ರಮಕ್ಕೆ ಅಚಾನಕ್ಕಾಗಿ ಬರುವಂಥ ಸಂದರ್ಭ ಅವ್ರಿಗೆ ಬಂತು. ಆದರೆ ಇಲ್ಲಿ ಬಂದು ಇಲ್ಲಿನ ಒಂದು ನೆರೆದಿರ್ತಕ್ಕಂಥ ನಿಮ್ಮನ್ನೆಲ್ಲ ನೋಡಿದ ಮೇಲೆ ನಾನು ಇದು ನಿಜವಾಗ್ಲೂ ನನಗೆ ಒದಗಿ ಬಂದಂಥ ಒಂದು ಸುವರ್ಣ ಅವಕಾಶ ಅಂತ ತಿಳ್ಕೊಂಡಿದ್ದೀನಿ. ಈ ದಿನ ನಾವು ಇಲ್ಲಿ ನೆರೆದಿರ್ತಕ್ಕಂಥ ಮುಖ್ಯ ಉದ್ದೇಶ ಏನಂದರೆ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ. ಸೊ ಈಗಾಗಲೇ ನಮ್ಮ ಪ್ರಸ್ತಾವಿಕರು ಹೇಳ್ದಂಗೆ ನಮ್ಮ ಈ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನಾ ಕಾಯ್ದೆ ಬಂದು 40 ವರ್ಷದ ಹತ್ರ ಬರ್ತಾ ಇದ್ದೀವಿ. ಆದರೂ ಕೂಡ 40 ವರ್ಷ ಕಳೆದರೂ ಕೂಡ ನಾವು ಇನ್ನೂ ಈ ದಿನಾಚರಣೆ ಆಚರಿಸ್ತಿದ್ದೀವಿ, ಇದ್ರ ಬಗ್ಗೆ ಹೋರಾಟ ಮಾಡ್ತಿದ್ದೀವಿ ಅಂದರೆ ನಾವೆಲ್ಲರೂ ಕೂಡ ಪ್ರತಿಯೊಂದು ಇಲಾಖೆಯವರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಇದಕ್ಕೆ ನಮ್ಮ ಇಲಾಖೆಗಳು, ಅಧಿಕಾರಿಗಳು ಅಷ್ಟೇ ಅಲ್ಲದೆ ಸಾರ್ವಜನಿಕರು ಮತ್ತು ನಿಮ್ಮಂಥ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಕಾರ್ಯಕರ್ತರು ಕೂಡ ಮುಖ್ಯ ಕಾರಣ ಆಗ್ತಾರೆ. ಯಾಕಂದರೆ ನಿಮ್ಮೆಲ್ಲರ ಕೋಆಪರೇಷನ್ನು, ನಿಮ್ಮೆಲ್ಲರ ಸಹಕಾರ ಇಲ್ಲದೇ ನಾವು ಇಲ್ಲಿ ಯಶಸ್ಸನ್ನು ಕಾಣೋಕ್ಕಾಗಲ್ಲ. ಹಾಗಾಗಿ ಮೋಸ್ಟ್ಲಿ 40 ವರ್ಷ ಆದರೂ ನಾವು ಇನ್ನೂ ಕೂಡ ಈ ದಿನಾಚರಣೆ ಆಚರಿಸತಕ್ಕಂಥದ್ದು ಉಳ್ಕೊಂಡಿದೆ ಅಂತ ನನ್ನ ಭಾವನೆ. ನಾನು ನನ್ನ ನ್ಯಾಯಾಧೀಶ ಸೇವೆಯಲ್ಲಿ ಮತ್ತು ವಿವಿಧ ಇಲಾಖೆಗಳಿಂದ ಸಂಪರ್ಕಗಳಿಂದ ನನಗೆ ತಿಳಿದಿರ್ತಕ್ಕಂಥ ಅತ್ಯಲ್ಪ ಮಾಹಿತಿಯನ್ನು ಹೇಳಬೇಕಂದ್ರೆ, ಈ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಇರ್ತಕ್ಕಂಥ ಪ್ರಮುಖ ಕಾರಣಗಳಲ್ಲಿ ಒಂದು ಸಂಬಂಧಪಟ್ಟಂತಹ ನಮ್ಮ ಇಲಾಖೆಗಳೇನಿದವೋ ಆ ಇಲಾಖೆಗಳಲ್ಲಿ ಒಂದು ಕೋಆರ್ಡಿನೇಷನ್ ಆ್ಯಂಡ್ ಕೋಆಪರೇಷನ್ ನನ್ನ ಕೊರತೆ ಅಂತ ಭಾವಿಸ್ತೀನಿ. ಯಾಕಂದರೆ ಈಗ ಒಂದು ಬಾಲಕಾರ್ಮಿಕ ಪದ್ಧತಿನಲ್ಲಿ ನಾವು ಕಾನೂನಿನ ಚೌಕಟ್ಟಿನಲ್ಲಿ ದಂಡನೆ ವಿಧಿಸೋದೊಂದೇ ಮುಖ್ಯ ಆಗಲ್ಲ. ಅವೇರ್ನೆಸ್, ಜಾಗೃತಿ ಮೂಡಿಸೋದು ಮತ್ತು ರಿಹ್ಯಾಬಿಲಿಟೇಷನ್ ಅಂದರೆ ಬಾಲಕಾರ್ಮಿಕ ಪದ್ಧತಿ ಒಳಗಾಗ್ತಕ್ಕಂಥ ಮಕ್ಕಳಿರ್ಬೋದು ಹಾಗೂ ಅವರ ಪೋಷಕರಿಗೂ ಕೂಡ ಸೇರಿಸಿ ನಾವು ರಿಹ್ಯಾಬಿಲಿಟೇಷನ್, ಪುನರ್ವಸತಿಯನ್ನು ಕಲ್ಪಿಸ್ತಕ್ಕಂಥದ್ದನ್ನು ಮಾಡಬೇಕಾಗಿದೆ. ಈ ಕೆಲಸಕ್ಕೆ ನಾವು ಸುಮಾರು 4-5 ಇಲಾಖೆಯವರು ಪ್ರಮುಖ ಪಾತ್ರ ವಹಿಸಬೇಕಾಗುತ್ತೆ. ನಾವು ಈಗಾಗಲೇ ನಮ್ಮ ಸಮಾಜದಲ್ಲಿ ಗಮನಿಸಿದಂಗೆ ಬಾಲಕಾರ್ಮಿಕ ಪದ್ಧತಿಗೆ ಒಳಗಾಗ್ತಕ್ಕಂಥ ಮಕ್ಕಳು ಯಾರೂ ಕೂಡ ಉತ್ತಮವಾದಂಥ ಆರ್ಥಿಕ ಮತ್ತು ಸಾಮಾಜಿಕ ಹಿನ್ನೆಲೆ ಇರ್ತಕ್ಕಂಥ ಫ್ಯಾಮಿಲಿಯಿಂದ ಬಂದಿರಲ್ಲ. ಈಗ ನನ್ನ ಮಗ, ನನ್ನ ಮಗಳು ಯಾರೋ ಬಾಲಕಾರ್ಮಿಕರಾಗ್ತಾರ? ಇಲ್ಲ. ಇಲ್ಲಿ ನಡೆದಿರ್ತಕ್ಕಂಥ ಅತಿಥಿಗಳ ಮಕ್ಕಳು ಆಫೀಸರ್ಸ್ ಮಕ್ಕಳು ಅಥವಾ ಇನ್ನೊಬ್ಬರ ಮಕ್ಕಳು ಆಗ್ತಾರ? ಇಲ್ಲ. ಯಾಕಂದರೆ ಅವರ ಪೋಷಕರು ಅವರಿಗೆ ಏನು ಬೇಕೋ ವಿದ್ಯಾಭ್ಯಾಸ ಕೊಡಿಸ್ತಕ್ಕಂಥದ್ದು, ಅವರಿಗೆ ಊಟ ವಸತಿ ಕೊಡ್ತಕ್ಕಂಥ ಒಂದು ಸಾಮರ್ಥ್ಯ ಹೊಂದಿರ್ತಾರೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ. ಹಾಗಾಗಿ ಅವರು ಬಾಲಕಾರ್ಮಿಕರಿಗೆ ಒಳಗಾಗಲ್ಲ. ಸೊ ಇದನ್ನು ಗಮನಿಸಿದಾಗ ನಮ್ಗೇನನ್ಸುತ್ತೆ, ನಾವು ಬಾಲಕಾರ್ಮಿಕರನ್ನ ರಕ್ಷಣೆ ಮಾಡೋದಲ್ಲದೆ ಬಾಲಕಾರ್ಮಿಕರ ಪೋಷಕರಿಗೆ ನಾವು ಪುನರ್ವಸತಿಯನ್ನು, ಅವರಿಗೆ ಅವಶ್ಯಕವಾದ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋದು ಮುಖ್ಯ ಅಂತ ಅನಿಸುತ್ತೆ. ಅದರಿಂದಲೇ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಇತ್ತೀಚಿನ ತೀರ್ಪಿನಲ್ಲಿ ಅದನ್ನು ಹೈಲೈಟ್ ಮಾಡಿ ಹೇಳಿದೆ ನಮಗೆಲ್ಲ. ಹಾಗಾಗಿ ಈಗಾಗಲೇ ನಮ್ಮ ಪ್ರಸ್ತಾವಕರು ಹೇಳಿದಂಗೆ ವಿವಿಧ ಇಲಾಖೆಗಳು ಆ ತೀರ್ಪಿನ ಅಡಿಯಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಸೊ ನಾನು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಇಲಾಖೆಗಳ ಮುಖ್ಯಸ್ಥರಲ್ಲಿ ಕೇಳ್ಕೊಳ್ಳೋದೇನೆಂದರೆ,
ಈ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಎಲ್ಲ ಇಲಾಖೆಯವರು ಕೂಡ ನಿಮ್ಮ ಮನಸ್ಫೂರ್ತಿಯಾಗಿ ಸಹಕಾರವನ್ನು ನೀಡ್ತಾ ಒಬ್ರಿಗೊಬ್ರು ಹೊಂದಾಣಿಕೆ ಮಾಡಿಕೊಂಡು ಕಾರ್ಯಪ್ರವೃತ್ತರಾದರೆ ನಾವು 100% ಇದನ್ನು ಅಚೀವ್ ಮಾಡ್ಬೋದು ಅಂತಕ್ಕಂಥದ್ದು ನನ್ನ ನಂಬಿಕೆ. या कार्यक्रमाला उपकामगार आयुक्त नागेश डीजी, सहाय्यक कामगार आयुक्त नागराज केबी, कामगार अधिकारी मल्लिकार्जुन एस जोगूर, राजेश जाधव तसेच बालमजुरी प्रकल्पाच्या संचालिका ज्योती कांते यांच्यासह कामगार विभागाचे अधिकारी व कर्मचारी उपस्थित होते. राजशेखर हिरेमठ, KMM मराठी, बेळगाव. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.